ಈ ಸರ್ಕಾರ ಕಳೆದ 8 ದಿನಗಳಿಂದ RSSಗೆ ಸಂಬಂಧಪಟ್ಟಂತ ವಿಷಯದಲ್ಲಿ ಅನ್ನೆಸೆಸರಿಯಾಗಿ ಅದರ ಬಗ್ಗೆ ಇವತ್ತೇನು ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ. ಇವತ್ತು ಏನಾಗಿದೆ ರಾಜ್ಯದಲ್ಲಿ ಅಂತೇಳಿ ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ. ಇವತ್ತು ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಮಳೆಯ ಅನಾಹುತಗಳಿಂದ ಇಡೀ ರಾಜ್ಯ ಕಂಗಾಲಾಗಿದೆ. ನೀವು ಅದ್ರ ಬಗ್ಗೆ ಗಮನ ಹರಿಸಬೇಕು. ಬೆಂಗಳೂರು ನಗರದ ಗುಂಡಿಗಳು ತುಂಬಿಸ್ತಕ್ಕಂಥದ್ದಕ್ಕೆ 1 ತಿಂಗಳು ಟೈಮ್ ಕೊಟ್ಟರೆ ಮುಗಿದೋಯ್ತು ನಿಮ್ಮ ಟೈಮ್. ಈಗ ಮತ್ತೇನೋ 1 ವಾರ ಕೊಟ್ಟಿದ್ದೀರಿ. ಮೊದಲು ಅದು ನೋಡಿ, ಜನ ಸಾಯ್ತಾವ್ರೆ ಗುಂಡಿಗಳಲ್ಲಿ ಬಿದ್ದು. ಅದನ್ನು ಸರಿಪಡಿಸ್ಕೊಳ್ಳಿ. RSS ಬಗ್ಗೆ ಈಗ ಚರ್ಚೆ ಮಾಡಿ ಏನು ಉಪಯೋಗ ನಿಮಗೆ? ಏನಿದೆ ಈಗ ಚರ್ಚೆ ಮಾಡೋ ಅಂಥದ್ದು? ಅದರಿಂದ ನಾನು ಈ ಸರ್ಕಾರಕ್ಕೆ ಹೇಳೋದು ಇದೆಲ್ಲ ಬಿಟ್ಟು, ಯಾಕಂದರೆ ಕಳೆದ 2 ವರ್ಷದಿಂದ ಅಧಿಕಾರದ ಹಸ್ತಾಂತರದ ಬಗ್ಗೆನೇ 2 ವರ್ಷ ನಿಮ್ಮ ಕಾಲ ಕಳೆದಿದ್ದೀರಿ. ಹಲವಾರು ಬೆಳವಣಿಗೆಗಳಾಗಿದ್ದಾವೆ. ಅದೆಲ್ಲ ಒಂದು ಭಾಗ. ಅದ್ರ ಜೊತೆಗೆ ಅದೆಂಥದ್ದು ಬುರುಡೆ ಕತೆ ಅಂತೇಳಿ ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿ 3 ತಿಂಗಳು 4 ತಿಂಗಳು ಬರೀ ಬುರುಡೆ ಕತೆನೇ ಆಗೋಯ್ತು ರಾಜ್ಯದೊಳಗೆ. ಅಂತಿಮವಾಗಿ ಸಿಕ್ಕಿದ್ದೇನೋ 0. ಈಗ ತಿಮ್ರೋಡಿಗೂ ಮೊನ್ನೆ ಏನೋ ಕೋರ್ಟಲ್ಲಿ ಈಗಾಗಲೇ ಅದು ಎಂಥದ್ದು ವೆಪನ್ ಇತ್ತು ಅಂತೇಳಿ ನೋಟಿಸ್ ಕೊಟ್ಟಿದ್ರಲ್ಲ, ಗಡಿಪಾರು ಅಂತೇಳಿ, ಅದಕ್ಕೂ ಈಗ ಸ್ಟೇ ಕೊಟ್ಟಾಯಿತು. ಏನು ಸಾಧನೆ ಮಾಡಿದ್ರಿ? ಅದರಿಂದ ಇವತ್ತು ಈ RSSನ ವಿಷಯದಲ್ಲಿ ಪ್ರತಿನಿತ್ಯ ನೀವು ಟೀಕೆ ಮಾಡೋದು ಬಿಟ್ಟು ನಿಮ್ಮ ಕೆಲಸ ಏನಿದೆ ಸರ್ಕಾರ ನಡೆಸ್ತಕ್ಕಂಥದ್ದು ಅದರ ಕಡೆ ಗಮನ ಕೊಡಿ.